ಎಂದರೆ ದೇವನ ಶಾಂತಿ ಮತ್ತು ರಕ್ಷಣೆ ನಮ್ಮೆಲ್ಲರ ಮೇಲೆ ನಿಲ್ಲಬೇಕು. ನಮ್ಮದು ಮುಸಲ್ಯಾರ ಸುರಿಯುತ್ತೀರಿ ಸರ್ವಸ್ತುತಿಯು ಸರ್ವಲೋಕಗಳ ಪ್ರಭುವಾದ ಅಲ್ಲಾಹನಿಗೆ ಜಮಾತೆ ಇಸ್ಲಾಮಿ ತಿಂಗಳ 13ರಿಂದ 22ರವರೆಗೆ ಕರ್ನಾಟಕ ರಾಜ್ಯದಾದ್ಯಂತ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುರಿತು ಮಹಾನ್ ಚಾರಿತ್ರ್ಯವಂತ ಎಂಬ ಘೋಷವಾಕ್ಯವನ್ನು ಇಟ್ಟುಕೊಂಡು ಪ್ರವಾದಿ ಜನ್ಮ ತಿಂಗಳಾದ ಚಂದ್ರಮಾನ ತಿಂಗಳು ರಬಿಯುಲ್ ಅವ್ವಲ್ ಈ ತಿಂಗಳಲ್ಲಿ ಅವರ ಪರಿಚಯವನ್ನು ಮಾಡುವಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ತಿಳಿಸಿದಂತೆ ಜಗತ್ತಿನಾದ್ಯಂತ ವಿಮರ್ಶಿಸಲ್ಪಡುವ ಚರ್ಚಿಸಲ್ಪಡುವ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರವಾದಿ ಅಂತ ಹೇಳಿದರೆ ಈ ಜಗತ್ತಿಗೆ ಪ್ರಥಮ ಮಾನವ ಪ್ರವಾದಿಯಾಗಿ ಬಂದಿದ್ದಾರೆ ಎಂದು ಪವಿತ್ರ ಕುರಾನ್‌ನಲ್ಲಿ ನಾವು ಕಾಣಬಹುದಾಗಿದೆ. ಅವರನ್ನು ಆದಮ್ ಅಂತ ಹೇಳಲಾಗ್ತದೆ. ಬೈಬಲ್ನಲ್ಲಿ ಕೂಡ ಆಡಮ್ ಅಂತೇಳಿ ನಾವು ಹೆಸರು ಕೇಳಿ ಸುಮಾರು 1 ಲಕ್ಷಕ್ಕಿಂತ 1.25 ಲಕ್ಷದಷ್ಟು ಪ್ರವಾದಿಗಳು ಈ ಜಗತ್ತಿಗೆ ಬಂದಿದ್ದಾರೆ. ಪ್ರವಾದಿ ನೋಹ, ಪ್ರವಾದಿ ಅಬ್ರಹಾಂ, ಪ್ರವಾದಿ ದಾವೀದ್, ಪ್ರವಾದಿ ಸೊಲೊಮನ್, ಪ್ರವಾದಿ ಯೂಸುಫ, ಹಾಗೆ ಎಲ್ಲ ಅದೇ ಪ್ರವಾದಿಗಳ ಹೆಸರನ್ನು ಪವಿತ್ರ ಪುರಾಣದಲ್ಲಿ ಕೂಡ ಕಾಣಬಹುದಾಗಿದೆ. ಆದರೆ ಆ ಎಲ್ಲ ಪ್ರವಾದಿಗಳು ಅವರ ಆಗಮನದ ಉದ್ದೇಶ ಒಂದೇ ಆಗಿದೆ. ಜನರಿಗೆ ಅವರ ಸೃಷ್ಟಿಕರ್ತನನ್ನು ಪರಿಚಯಪಡಿಸುವುದು, ಆ ಸಮಾಜದ ಸಾಮಾಜಿಕ ಪಿಡುಗುಗಳು ಏನಿದೆಯೋ ಅದರ ವಿರುದ್ಧ ಹೋರಾಡಿ ಅಲ್ಲಿ ಒಂದು ಶಾಂತಿಯ, ನೆಮ್ಮದಿಯ, ಸುಭಿಕ್ಷೆಯ ಒಂದು ವಾತಾವರಣವನ್ನು ಸೃಷ್ಟಿಸುತ್ತಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಾವುದೇ ಪ್ರದೇಶಕ್ಕೆ ಸೀಮಿತವಾದ ಪ್ರವಾದಿ ಅಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮೊದಲು ಬಂದಂತಹ ಪ್ರವಾದಿಗಳು ಒಂದು ದೇಶಕ್ಕೆ, ಒಂದು ಪ್ರಾಂತ್ಯಕ್ಕೆ, ಒಂದು ಗೋತ್ರಕ್ಕೆ, ಒಂದು ಸಮುದಾಯಕ್ಕೆ ಸೀಮಿತವಾಗಿದೆ. ಪ್ರವಾದಿ ಮೊಹಮ್ಮದ್ಗಿಂತ ಮೊದಲು ಬಂದಂತಹ ಪ್ರವಾದಿಗಳು ಮೋಸೆಸ್ ಆಗಿರಲಿ, ಜೀಸಸ್ ಆಗಿರಲಿ, ಅವರು ಬನಿ ಇಸ್ರಾಯೇಲರಿಗೆ ಬಂದ ಪ್ರವಾದಿ ಎಂದು ಕುರಾನ್‌ನಲ್ಲಿ ಹೇಳಲಾಗಿದೆ. ಹಾಗೆ ಬೈಬಲನ್ನು ನಾವು ಅಧ್ಯಯನ ಮಾಡಿದಾಗ ಕೂಡ ಓ ಬನಿ ಇಸ್ರಾಯೇಲರೇ ಎಂದು ಹೇಳುವಂತಹ ವಾಕ್ಯವನ್ನು ಕೂಡ ನಾವು ಕಾಣಬಹುದು. ಅಂತಿಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಂತರ ಇನ್ನು ಪ್ರವಾದಿಗಳಿಲ್ಲ. ಆ ಪ್ರವಾದಿಯ ಸಂದೇಶ ಇಡೀ ಜಗತ್ತಿಗೆ ತಲುಪಬೇಕಾದ ಸಂದೇಶ ಎಂದು ಕುರಾನ್ ಹೇಳುತ್ತದೆ. ವಆಖರೀನ ಮಿನ್ಹುಂ ಲಮ್ಮಾ ಯಲ್ಹಕು ಬಿಹಿಂ ವಹುವಲ್ ಅಜೀಜುಲ್ ಹಕೀಮ್. ಕುರಾನ್ ಹೇಳುತ್ತದೆ, ಯಾವ ಪ್ರವಾದಿ 6ನೇ ಶತಮಾನದಲ್ಲಿ ಬಂದರೋ ಆ ಪ್ರವಾದಿ 6ನೇ ಶತಮಾನಕ್ಕೆ ಸೀಮಿತ ಅಲ್ಲ. ಆ 6ನೇ ಶತಮಾನದ ಜನರನ್ನು ಅವರು ಸಂಸ್ಕರಿಸಿದ ವಿಧಾನವನ್ನು ಕುರಾನ್ ಹೇಳುತ್ತದೆ. ಹುವಲ್ಲದಿ ಬಅಸ ಫಿಲ್ ಉಮ್ಮೀಯೀನ ರಸೂಲಂ ಮಿನ್ಹುಂ ಯತ್ಲು ಅಲೈಹಿಮ್ ಆಯಾತ್. ಆ ಉಮ್ಮೀಯಾದ ನಿರಕ್ಷರಿಯಾದ ಪ್ರವಾದಿ, ಅಂತಿಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಜನರಿಗೆ ಅವರಿಗೆ ಅವತೀರ್ಣಗೊಂಡ ಕುರಾನನ್ನು ಓದಿ ಕೇಳಿಸ್ತಾ ಇದ್ದರು. ಮಾತ್ರವಲ್ಲ, ಆ ಕುರಾನ್ ಓದಿ ಅವರನ್ನು ವಯುಝಕ್ಕಿಹಿಂ ಸಂಸ್ಕರಿಸ್ತಾ ಇದ್ದರು. ಅದು ಮಾತ್ರವಲ್ಲ, ವಯುಅಲ್ಲಿಮುಹುಮುಲ್ ಕಿತಾಬ, ಆ ಕುರಾನಿನ ವ್ಯಾಖ್ಯಾನವನ್ನು ಅವರಿಗೆ ತಿಳಿಸಿಕೊಡ್ತಾ ಇದ್ದರು. ಅದು ಮಾತ್ರ ಅಲ್ಲ, ವಲ್ ಹಿಕ್ಮತ, ಆ ಕುರಾನಿನಂತೆ ಜನರಿಗೆ ಪ್ರಾಕ್ಟಿಕಲ್ ಆಗಿ ಹೇಗೆ ಜೀವಿಸುವುದು, ನಮ್ಮ ವಿಶ್ವಾಸ ಹೇಗಿರಬೇಕು, ನಮ್ಮ ಕರ್ಮರಂಗ ಹೇಗಿರಬೇಕು, ನಮ್ಮ ಕುಟುಂಬ ಜೀವನ ಹೇಗಿರಬೇಕು, ನಮ್ಮ ಆಧ್ಯಾತ್ಮಿಕ ಜೀವನ ಹೇಗಿರಬೇಕು, ನಮ್ಮ ರಾಜಕೀಯ ಕ್ರಮ ಹೇಗಿರಬೇಕು, ಹಾಗೆಯೇ ನಮ್ಮ ಬಾಂಧವ್ಯ ಹೇಗಿರಬೇಕು ಎಂಬುದನ್ನೆಲ್ಲ ಅವರು ತೋರಿಸಿಕೊಡ್ತಾ ಇದ್ದಾರೆ. ಅಂದರೆ ಆ ಸಮಾಜ ಅಂಧಕಾರದಲ್ಲಿ ಮುಳುಗಿದೆ, ಅಂದರೆ ಎಲ್ಲ ಕೆಡುಕುಗಳಲ್ಲಿ ಮುಳುಗಿದ ಒಂದು ಸಮಾಜವಾಗಿದೆ. 6ನೇ ಶತಮಾನವನ್ನು ಅನಾಗರಿಕ ಸಮಾಜ ಎಂದು ಕರೆಯಲಾಗುತ್ತದೆ. ಕೆಡುಕುಗಳಂತೆಂದರೆ ಅಲ್ಲಿ ಸುಳ್ಳು, ವಂಚನೆ, ಕಳ್ಳತನ, ವ್ಯಭಿಚಾರ, ತೂಕ ಅಳತೆಗಳಲ್ಲಿ ಮೋಸ, ಮನುಷ್ಯರ ಮಧ್ಯೆ ಅಸಮಾನತೆ,
ಹೆಣ್ಣು ಮಕ್ಕಳನ್ನು ಜೀವಂತ ಹೂಡುವಂತಹದ್ದು, ಹೆಣ್ಣು ಮತ್ತು ಗಂಡು ಇದರ ಆ ವ್ಯತ್ಯಾಸದಲ್ಲಿ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೆಸುವಂತಹದ್ದು, ಇಂಥ ಎಲ್ಲ ಕೆಡುಕುಗಳು ವ್ಯಾಪಕವಾಗಿದ್ದಾಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅವರಲ್ಲಿ ಇದ್ದಂಥ ಅದೇ ವಿಶ್ವಾಸ, ದೇವರ ವಿಶ್ವಾಸ ಏನಿತ್ತು ಆ ದೇವ ವಿಶ್ವಾಸವನ್ನು ಪ್ರಥಮವಾಗಿ ಸುದೃಢಗೊಳಿಸಿದರು. ದೇವರು ಅಂತ ಹೇಳಿದರೆ ಯಾರು? ದೇವರು ಈ ಭೂಮಿ ಆಕಾಶಗಳ ಸೃಷ್ಟಿಕರ್ತ, ದೇವರು ನಮ್ಮೆಲ್ಲರ ಸೃಷ್ಟಿಕರ್ತ, ನಮಗೆ ಆತ್ಮವನ್ನು ನೀಡಿದ ಪರಮಾತ್ಮನಾಗಿದ್ದಾನೆ ಎಂಬುದನ್ನು ಸರಿಯಾಗಿ ಮನದಟ್ಟು ಮಾಡಿದರು. ದೇವರಂತ ಹೇಳಿದರೆ ಕೇವಲ ಒಂದು ಕಾಲ್ಪನಿಕ ವಿಶ್ವಾಸ ಅಲ್ಲ. ದೇವರಂತ ಹೇಳಿದರೆ ಅದೇ ದೇವರು ನಮಗೆ ಈ ಜಗತ್ತಿನಲ್ಲಿ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಟ್ಟಿದ್ದಾನೆ. ಒಂದು ದಿನ ನಮಗೆ ಮರಣವನ್ನು ಕೂಡ ನೀಡಲಿದ್ದಾನೆ. ಆ ಮರಣದ ನಂತರ ನಾಳೆ ಪರಲೋಕದಲ್ಲಿ ನಮ್ಮ ಇಹಲೋಕದ ಕರ್ಮಗಳ ವಿಚಾರಣೆ ನಡೆಯುತ್ತದೆ. ಆ ವಿಚಾರಣೆಗೆ ನಾವು 5 ವಿಷಯಗಳಿಗೆ ಉತ್ತರ ಕೊಡಬೇಕಾಗಿದೆ. ದೇವರು ನಮ್ಮೊಂದಿಗೆ ಕೇಳುವಂಥದ್ದು, ನಿಮಗೆ ಆಯುಷ್ಯವನ್ನು ನೀಡಿದೆ, ಅದನ್ನು ಹೇಗೆ ಕಳೆದಿರಿ? ನಿಮಗೆ ಜ್ಞಾನವನ್ನು ನೀಡಿದೆ, ಅದರಿಂದ ನಿಮಗೆ ಏನು ಪ್ರಯೋಜನ ಇದೆ? ಇತರರಿಗೆ ಏನು ಪ್ರಯೋಜನ ಇದೆ? ನಿಮಗೆ ಸಂಪತ್ತನ್ನು ನೀಡಿದೆ, ಆ ಸಂಪತ್ತನ್ನು ನೀವು ಹೇಗೆ ಗಳಿಸಿದಿರಿ? ಅದನ್ನು ಯಾವ ಮಾರ್ಗದಲ್ಲಿ ವೆಚ್ಚ ಮಾಡಿದಿರಿ? ನಿಮಗೆ ಯೌವನವನ್ನು ಕೊಟ್ಟರೆ ಆ ಯೌವನವನ್ನು ನೀವು ಹೇಗೆ ಉಪಯೋಗಿಸಿದಿರಿ? ನಿಮಗೆ ಆರೋಗ್ಯವನ್ನು ಕೊಟ್ಟರೆ ಆ ಆರೋಗ್ಯವನ್ನು ಕೂಡ ಹೇಗೆ ಸವೆಸಿದಿರಿ? ಇಂಥ 5 ವಿಷಯಗಳ ಬಗ್ಗೆ ಉತ್ತರ ಕೊಡದೆ ನಾಳೆ ಪರಲೋಕದಲ್ಲಿ ನಮ್ಮ ಒಂದು ಹೆಜ್ಜೆ ಮುಂದೆ ಇಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದನ್ನು ಬಾರಿ ಹೇಳಿಕೊಟ್ಟರು. ಆರಾಧನೆಗಳ ಮೂಲಕ ಆ ಏಕದೇವತ್ವ ಏನಿದೆ, ದೇವರು ನಿರಾಕಾರ ಎಂದು ಹೇಳಿದ್ದು ಮಾತ್ರ, ಆ ನಿರಾಕಾರದ ರೂಪದಲ್ಲಿ ಹೇಗೆ ದೇವರನ್ನು ಆರಾಧಿಸುವುದು ಎಂಬುದನ್ನು ತೋರಿಸಿಕೊಟ್ಟರು. ನಿರಾಕಾರನಾದ ದೇವನು ಅವನು ನಮ್ಮನ್ನು ಸದಾ ನೋಡುತ್ತಿದ್ದಾನೆ, ನಮ್ಮ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದಾನೆ. ಈ ಭೂಮಿಯಲ್ಲಿ ಜೀವಿಸುವಾಗ ನೀವು ಜಾಗೃತಿಯಿಂದ ಜೀವಿಸಿರಿ ಎಂಬ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದೆ. ಒಂದನೇ ದೇವ ವಿಶ್ವಾಸ ಜನರಲ್ಲಿ ರೂಢಿಸಿದದ್ದು. ಎರಡನೇದಾಗಿ ಅವರ ಚಾರಿತ್ರ್ಯ, ಅವರು ಏನು ಹೇಳುತ್ತಾ ಇದ್ದಾರೋ ಅದನ್ನೇ ಮಾಡಿ ತೋರಿಸ್ತಾ ಇದ್ದಾರೆ. ಜನರೊಂದಿಗೆ ಹೇಳುತ್ತಿದ್ದರು, ನೀವು ಸುಳ್ಳು ಹೇಳಬಾರದು. ಅದೇ ರೀತಿ ಪ್ರವಾದಿ ಕೂಡ ಸುಳ್ಳು ಹೇಳುತ್ತಾ ಇದ್ದಾರೆ. ಹಾಗೆ ನೀವು ತೂಕಾಲದಲ್ಲಿ ವಂಚನೆ ಮಾಡಬಾರದು, ಬಟ್ಟೆಯ ವ್ಯವಹಾರ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಶರಾಬು ಕುಡಿಯಬಾರದು, ನೀವು ಮನುಷ್ಯರೊಂದಿಗೆ ಅಸಮಾನತೆಯನ್ನು ಮಾಡಬಾರದು ಎಂದು ಹೇಳಿದ್ದು ಮಾತ್ರ ಅದರಂತೆ ಅವರು ಬದುಕಿ ತೋರಿಸಿದರು. ಯಾರೆಲ್ಲ ಅವರಿಗೆ ಉಪದ್ರ ಮಾಡುತ್ತಾ ಇದ್ದರು ಅವರಿಗೆಲ್ಲ ಉಪಕಾರ ಮಾಡುತ್ತಾ ಇದ್ದರು, ಅವರಿಗೆ ಅವರ ಹಿತವನ್ನು ಬಯಸ್ತಾ ಇದ್ದರು. ಯಾರನ್ನು ಕೂಡ ಅವರು ದೂರ ಮಾಡಲಿಲ್ಲ. ಒಬ್ಬ ವ್ಯಭಿಚಾರಿಯಾಗಿದ್ದರೂ ಕೂಡ ಒಬ್ಬ ವ್ಯಭಿಚಾರವೆಂದು ಹೇಳುತ್ತಾನೆ, ನಾನು ನಿಮ್ಮ ಶಿಷ್ಯನಾಗುತ್ತೇನೆ, ಆದರೆ ನನಗೆ ವ್ಯಭಿಚಾರಕ್ಕೆ ಅನುಮತಿ ಕೊಡಬೇಕು. ಆಗ ಪ್ರವಾದಿಗಳು ಅವರನ್ನು ದೂರ ಮಾಡಬೇಕು, ಬದಲಾಗಿ ಇನ್ನಷ್ಟು ಹತ್ತಿರಗೊಳಿಸಿ ಈ ವ್ಯಭಿಚಾರ ನೀನು ಅನುಮತಿ ಕೇಳುವಂತಹದ್ದು. ಅದು ಒಂದು ಯಾರದು ತಾಯಿಯಾಗಿದ್ದಾರೆ, ಯಾರದು ಪತ್ನಿಯಾಗಿದ್ದಾರೆ, ಯಾರದು ಸಹೋದರಿಯಾಗಿದ್ದಾರೆ, ಯಾರದು ಮಗಳಾಗಿ. ನಿನ್ನ ತಾಯಿಯೊಂದಿಗೆ ವ್ಯಭಿಚಾರ ಮಾಡಲು ಬಯಸಿದರೆ ನೀನು ಇಷ್ಟಪಡ್ತೀಯ? ನಿನ್ನ ಹೆಂಡತಿಯೊಂದಿಗೆ ವ್ಯಭಿಚಾರ ಮಾಡೋದಾದರೆ ನೀನು ಇಷ್ಟಪಡ್ತೀಯ? ನಿನ್ನ ಸಹೋದರಿಯೊಂದಿಗೆ, ನಿನ್ನ ಮಗಳೊಂದಿಗೆ ವ್ಯಭಿಚಾರ ಮಾಡಲು ಇಷ್ಟಪಡ್ತೀಯ? ಆಗ ಅದಕ್ಕೆ ಹೇಳ್ತಾರೆ, ಓ ಪ್ರವಾದಿಯವರೇ, ನಾನು ಬರುವಾಗ ಇಲ್ಲಿ ಹೇಗಿದ್ದೆ, ಈಗ ನನ್ನ ಹೃದಯದಲ್ಲಿ ಅದು ಬದಲಾವಣೆ. ಆ ವ್ಯಕ್ತಿ ಮತ್ತೆಂದು ಜೀವನದಲ್ಲಿ ವಿಚಾರ ಮಾಡ್ತೇನೆ. ಶರಾಬು ಕುಡಿಯುವ ಬಂದು ಹೇಳ್ತಾನೆ, ನಾನು ನಿಮ್ಮ ಶಿಷ್ಯನಾಗುತ್ತೇನೆ, ಆದರೆ ನನಗೆ ಶರಾಬು ಕುಡಿಯಲು ಅನುಮತಿ ಕೊಡಬೇಕು. ಸರಿ, ನಿನಗೆ ಅನುಮತಿ ಇದೆ, ಆದರೆ ನೀನು ಸುಳ್ಳು ಹೇಳಬಾರದು. ಆ ಸುಳ್ಳು ಹೇಳಬಾರದು ಎಂಬ ಒಂದು ಮಾತು ಆ ವ್ಯಕ್ತಿಯ ಹೃದಯದಲ್ಲಿ ಅದು ಗಂಟೆ ಬಾರಿಸಲೇ ಇದೆ. ಎಲ್ಲಿಗೆ ಹೋದರೆ ಅವರು ಕೂಡ ಸುಳ್ಳು ಹೇಳಬಾರದು ಅಂತ ಹೇಳುವಾಗ, ಕುಡಿಯುವವರ ದೊಡ್ಡ ಸ್ವಭಾವ ಸುಳ್ಳು ಹೇಳೋದು. ನಾನು ಊಟ ಮಾಡಲಿಲ್ಲ, ನಾನು 3 ದಿವಸ ಆಯಿತು ತಿನ್ನಲಿಲ್ಲ, ಇಂಥದ್ದೆಲ್ಲ ಹೇಳ್ಕೊಂಡು ಹಣ ಗಳಿಸಿ, ಅಥವಾ ಮನೆಯಲ್ಲಿ ಕೂಡ ಹಾಗೆ ಏನೆಲ್ಲ ಸುಳ್ಳು ಹೇಳಿ ಕದ್ದು ವಸ್ತುವನ್ನು ಮಾರಿ ಶರಾಬು ಕುಡಿಯುವಂಥದ್ದು. ಆ ವ್ಯಕ್ತಿ ಬದಲಾವಣೆ. ಅಂದರೆ ಪ್ರವಾದಿಯವರು ಎಲ್ಲಿಯೂ ಕೂಡ ಒಂದು ಮಂದಿರ ಮಠದಲ್ಲಿ ಕುಳಿತವರಲ್ಲ, ಬದಲಾಗಿ ಜನರ ಮಧ್ಯೆ ಹೋಗಿ ಅವರು ವ್ಯವಹರಿಸ್ತಾ ಇದ್ದಾರೆ, ಪರಸ್ಪರ ಕುಶಲೋಪ ನಡೆಸ್ತಾ ಇದ್ದಾರೆ, ವಿಚಾರ ವಿನಿಮಯ ನಡೆಸ್ತಾ ಇದ್ದಾರೆ. ಒಬ್ಬ ವ್ಯಾಪಾರಿ ಅವರ ಶಿಷ್ಯನಾಗಿ ಅಲ್ಲಿ ಗೋಧಿ ಮಾರಾಟ ಮಾಡ್ತಾ ಇದ್ದಾರೆ. ಅದರ ಮೇಲೆ ಒಣಗಿದ ಗೋಧಿ. ಪ್ರವಾದಿಯವರು ಆ ಗೋಧಿಗೆ ಕೈ ಹಾಕಿದರು.
ಒಳಗೆಲ್ಲ ಒತ್ತೆ ಇರುವಂತಹ ಗೋಧಿ, ಮೇಲೆ ಒಣಗಿದಂತಹ ಶುದ್ಧವಾದ ಪ್ರವಾದಿ ಹೇಳಿದ್ದು ಏನಿದು? ಅಲ್ಲ ಪ್ರವಾದಿಯವರೇ, ನಿನ್ನೆ ರಾತ್ರಿ ಮಳೆ ಬಂದಿತ್ತು, ನನ್ನ ಈ ಗೋಧಿಯೆಲ್ಲ ಒತ್ತೆಯಾಗಿದೆ. ಅಲ್ಲ, ಮೇಲೆ ಒಣಗಿದ ಅದು ಮಾರಾಟ ಮಾಡಬೇಕಲ್ಲ, ಅದಕ್ಕಾಗಿ ಮೇಲೆ ನಾನು ಈ ಗೋಧಿಯನ್ನು ಹಾಕಿ. ಆ ಪ್ರವಾದಿ ಹೇಳ್ತಾರೆ, ನೀನು ನನ್ನವನಲ್ಲ. ಅಷ್ಟೇ ಹೇಳಿ, ನೀನು ದಿಕ್ಕಾರಿ ಎಂದು, ನೀನು ಮೋಸಗಾರನಿಂದ ಹೇಳಿ, ನೀನು ನನ್ನವನಲ್ಲ ಅಂದರೆ ದೈಸಮಿನ್ನ. ಆ ವ್ಯಕ್ತಿ ಹೇಳ್ತದೆ, ನನಗೆ ಪ್ರವಾದಿಯವರ ಮಾತು ನನಗೆ ಈಟಿಯಿಂದ ತಿಳಿದ ಹಾಗೆ ಆಯಿತು. ಈ ರೀತಿ ಪ್ರವಾದಿಯವರು ಬಾಸಾರಿನಲ್ಲಿ ಸಂಸ್ಕರಿಸ್ತಾ ಇದ್ದಾರೆ. ಹಾಗೆಯೇ ಜನರೊಂದಿಗೆ ಇದೆಲ್ಲ ಹೇಳ್ತಾ ಇರುವಾಗ ಅವರದ್ದೇ ಸಮುದಾಯದ ಕೇಳಬೇಕು, ಓ ಪ್ರವಾದಿಯವರೇ, ನೀವು ಪ್ರವಾದಿಯನ್ನು ನೀವು ಹೇಳ್ತಾ ಇದ್ದೀರಿ, ನಾವು ನಿಮ್ಮನ್ನು ಮೊಹಮ್ಮದ್ ಅಂತ ಕರೀತೇವೆ, ಇಬ್ನು ಅಬ್ದುಲ್ಲಾ ಎಂದು ಕರೀತೇವೆ, ಅಬ್ದುಲ್ಲನ ಮಗ ಎಂದು ಕರೀತೇವೆ, ನೀವು ಹೇಳುವ ಹಾಗೆ ಈ ಬದುಕು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿದಾಗ ಅವರು ಹೇಳ್ತಾರೆ, ಪ್ರವಾದಿಯವರು ಏಕೆ ಸಾಧ್ಯ ಇಲ್ಲ? ಆಗ ಅವರು ಹೇಳ್ತಾರೆ, ಸುಳ್ಳು ಹೇಳದೆ ಈಗಿನ ಕಾಲದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯವೇ? ತೂಕಾಲತೆಯಲ್ಲಿ ಸ್ವಲ್ಪ ವಂಚನೆ ಮಾಡದೆ, ಕಲಬೆರಕೆ ಮಾಡದೆ ವ್ಯಾಪಾರ ಮಾಡಲಿಕ್ಕೆ ಸಾಧ್ಯವೇ? ಬಟ್ಟೆಯ ವ್ಯವಹಾರ ಮಾಡದೆ ಏನಾದರೂ ವ್ಯವಹಾರ ಮಾಡಲಿಕ್ಕೆ ಸಾಧ್ಯವೇ? ಆಗ ಪ್ರವಾದಿಯವರು ಹೇಳ್ತಾರೆ, ನೀವು ನನ್ನನ್ನು ನೋಡಿ, ನಾನು ನಿಮ್ಮೊಂದಿಗೆ ಎಂದಾದರೂ ಸುಳ್ಳು ಹೇಳಿದ್ದೇನೆ? ನಾನು ನಿಮಗೆ ಎಂದಾದರೂ ವಂಚನೆ ಮಾಡಿದ್ದೇನೆ? ನಾನು ಎಂದಾದರೂ ಬಟ್ಟೆಯ ವ್ಯವಹಾರ ಮಾಡಿದ್ದೇನೆ? ನಾನು ಎಂದಾದರೂ ಶರಾಬು ಕುಡಿದಿದ್ದೇನೆ? ಅವರ ಚಾರಿತ್ರ್ಯ ಜನರಲ್ಲಿ ಪ್ರಭಾವ ಬೀರ್ತಾ ಇದೆ. ಏನು ಸಂದೇಶವನ್ನು ಹೇಳ್ತಾ ಇದ್ದರು ಅದರಂತೆ ನಡೆದುಕೊಳ್ಳುತ್ತಾ ಇದ್ದಾರೆ. ಹಾಗೆಯೇ ಜನರು ಮಾಡುವಂತಹ ಏನೆಲ್ಲ ಕೆಡುಕುಗಳಿವೆ, ಆ ಕೆಡುಕಿನ ವಿರುದ್ಧ ಅವರು ಮಾತಾಡ್ತಾರೆ. ಪ್ರವಾದಿಯವರನ್ನು ಯಾರು ಅನುಸರಿಸ್ತಾರೋ ಆ ಪ್ರವಾದಿಯ ಬಗ್ಗೆ ಎಲ್ಲ ಗ್ರಂಥಗಳಲ್ಲಿ ವಿವರ ಬಂದಿದೆ ಎಂದು ಪುರಾಣ ಹೇಳ್ತಾರೆ. ಬೈಬಲ್ನಲ್ಲಿ ಇದೆ, ತೌರಾತ್ ಮತ್ತು ಇಂಜೀಲ್ ಅಂತ, ಓಲ್ಡ್ ಬೈಬಲ್, ನ್ಯೂ ಟೆಸ್ಟಮೆಂಟ್ ಇದೆ. ವೇದ ಅಂತ ಹೇಳುವಂತಹ ಭವಿಷ್ಯ ಪುರಾಣಗಳಲ್ಲಿ ಪ್ರವಾದಿಯವರ ಪ್ರಸ್ತಾಪ ಇದೆ. ಅಲ್ಲದೀನ ಯತ್ತಬಿಯೂನ ರಸೂಲನ್ ನಬಿಯಲ್ ಉಮ್ಮಿಯಲ್ಲದಿ ಯಜಿದೂನಹು ಮಕ್ತೂಬನ್ ಇಂದಹು ಫಿತ್ತೌರಾತಿ ವಲ್ ಇಂಜೀಲ್ ಯಅಮುರುಹುಂ ಬಿಲ್ ಮಅರೂಫಿ ವ ಯನ್ಹಾಹುಂ ಅನಿಲ್ ಮುನ್ಕರ್ ವ ಯುಹಿಲ್ಲು ಲಹುಂ ಅತ್-ತಯ್ಯಿಬಾತಿ ವ ಯುಹರ್ರಿಮು ಅಲೈಹಿಮ್ ಅಲ್-ಖಬಾಯಿಸ್ ವ ಯದഉ ಅನ್ಹುಂ ಇಸ್ರಹುಂ ವಲ್ ಅಗ್ಲಾಲ್ ಅಲ್ಲತೀ ಕಾನತ್ ಅಲೈಹಿಮ್ ವಲ್ಲದೀನ ಆಮನು ಬಿಹಿ ವ ಅಸ್ಸರು ವ ನಸರು ವತ್ತಬೌ ನೂರಲ್ಲದೀ ಉನ್ಸಿಲ ಮಅಹು. ಅಂದರೆ ತೌರಾತ್ ಅಥವಾ ಓಲ್ಡ್ ಟೆಸ್ಟ್ಮೆಂಟ್, ನ್ಯೂ ಟೆಸ್ಟ್ಮೆಂಟ್ ನಲ್ಲಿ ಪ್ರಸ್ತಾಪಿಸಲ್ಪಟ್ಟ ಆ ನಿರಕ್ಷರಿಯಾದ ಪ್ರವಾದಿ, ಭವಿಷ್ಯ ಪುರಾಣದಲ್ಲಿ ಪ್ರಸ್ತಾಪಿಸಲ್ಪಟ್ಟಂತಹ ಆ ನಿರಕ್ಷರಿಯಾದ ಪ್ರವಾದಿ, ಆ ಪ್ರವಾದಿಯನ್ನು ನೀವು ಅನುಸರಿಸಿರಿ. ಆ ಪ್ರವಾದಿ ಏನು ಮಾಡುತ್ತಾರೆ ಎನ್ನುವುದನ್ನು ನೋಡಿ. ಜನರಿಗೆ ಒಳಿತನ್ನು ಆಜ್ಞಾಪಿಸುತ್ತಾರೆ, ಕೆಡುಕನ್ನು ವಿರೋಧಿಸುತ್ತಾರೆ, ಶುದ್ಧವಾದ ವಸ್ತುಗಳನ್ನು ಅವರಿಗೆ ಧರ್ಮಬದ್ಧಗೊಳಿಸುತ್ತಾರೆ, ಕೆಟ್ಟದಾದ ವಸ್ತುಗಳನ್ನು ಅವರಿಗೆ ಧರ್ಮಬಾಹ್ಯಗೊಳಿಸುತ್ತಾರೆ. ಆ ಪ್ರವಾದಿಯ ಬಗ್ಗೆ ಹೇಳಕ್ಕೆ, ಆ ಪ್ರವಾದಿಯ ಮೇಲೆ ನೀವು ವಿಶ್ವಾಸ ಕಾಯ್ಕೊಂಡು ಜೀವಿಸಿ, ಆಗ ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣಬಹುದು, ಸುಖವನ್ನು, ಶಾಂತಿಯನ್ನು, ಸುಭಿಕ್ಷೆಯನ್ನು ಕಾಣಬಹುದು. ಆ ಪ್ರವಾದಿಯನ್ನು ಮಕ್ಕಳ ಜನರು ಅವರ ಹುಟ್ಟೂರಿನಲ್ಲಿ ಅವರಿಗೆ ಅನೇಕ ಈ ಸಂದೇಶ ಹೇಳುವುದರೊಂದಿಗೆ ಒಬ್ಬನೇ ದೇವ ಎಂದು ಹೇಳುವಾಗ ಅಲ್ಲಿ ಜನರು ಅವರ ಶತ್ರುಗಳಾಗ್ತಾರೆ. ಒಬ್ಬನೇ ದೇವ ಎಂಬುದು ಎಲ್ಲ ಧರ್ಮದ ಗ್ರಂಥಗಳಲ್ಲಿ ಇರುವಂಥದ್ದು. ಪ್ರವಾದಿಯವರು ಹೊಸ ವಿಷಯವನ್ನು ಹೇಳಲಿಲ್ಲ. ಮೊದಲು ಬಂದಂತಹ ಗ್ರಂಥಗಳಲ್ಲಿ ಏನಿತ್ತು ಅದನ್ನೇ ಅವರು ಸಮರ್ಥಿಸ್ತಾ ಇದ್ದಾರೆ. ಈಗಲೂ ನಾವು ನೋಡಬಹುದು, ಯಾವುದೇ ಧರ್ಮ ಗ್ರಂಥಗಳನ್ನು ನೋಡಿದರೆ ಏಕದೇವ ವಿಶ್ವಾಸವನ್ನು ಕಾಣಬಹುದು, ವೇದಗಳಲ್ಲಿ ಕಾಣಬಹುದು, ಭಗವದ್ಗೀತೆಯಲ್ಲಿ ಕಾಣಬಹುದು, ಇತರ ಪುರಾಣ ಗ್ರಂಥಗಳಲ್ಲಿ ನಾವು ಕಾಣಬಹುದು. ಅದನ್ನೇ ಪ್ರವಾದಿಯವರು ಸಮರ್ಥನೆ ಮಾಡಿ, ಈ ಜಗತ್ತಿಗೆ ಸೃಷ್ಟಿಕರ್ತನ ಒಬ್ಬನೇ, ಆ ಸೃಷ್ಟಿಕರ್ತನೇ ನಮ್ಮನ್ನು ನಿಯಂತ್ರಿಸುವವರು, ನಮ್ಮ ಮೇಲೆ ನಮಗೆ ಯಾವುದೇ ನಿಯಂತ್ರಣ ಇಲ್ಲ. ಪ್ರವಾದಿ ಹೇಳಿದ ಮಾತು, ನಿಮ್ಮ ಒಂದು ಕೂದಲು, ಕಪ್ಪಾದ ಕೂದಲು ಬಿಳಿಯಾಗುವುದನ್ನು ತಡೆಯುವ ಸಾಮರ್ಥ್ಯ ನಿಮಗಿಲ್ಲ, ನಿಮ್ಮ ಹಲ್ಲು ಉದುರುವುದನ್ನು ತಡೆಯಲಿಕ್ಕೆ ನಿಮಗೆ ಸಾಧ್ಯವಿಲ್ಲ, ನಿಮ್ಮ ಕಣ್ಣಿಗೆ ದೃಷ್ಟಿಮಾಂದ್ಯ ಬರುವುದನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮ ಚರ್ಮ ಸುಕ್ಕು ಕಟ್ಟುವುದನ್ನು ತಡೆಯಲಿಕ್ಕೆ ಸಾಧ್ಯವಿಲ್ಲ, ನಿಮ್ಮನ್ನು ನಾಳೆ ಮರಣಗೊಳಿಸಲಾಗುವುದು, ಅದರಿಂದ ನಿಮಗೆ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ನಮ್ಮ ನಿಯಂತ್ರಣ ಆ ದೇವನ ಕೈಯಲ್ಲಿದೆ. ಆ ದೇವನನ್ನು ನೀವು ಆರಾಧಿಸಿರಿ. ನಿಮ್ಮ ದೇಹದಲ್ಲಿ ಆತ್ಮವನ್ನು ಇಟ್ಟವನು ಯಾರು? ಆ ದೇವನೇ ನಿಮ್ಮ ದೇವನು, ನಿಮ್ಮ ಪರಮಾತ್ಮ. ಅವನು ಅಗೋಚರನಾಗಿದ್ದಾನೆ, ಅವನು ಕಾಣುವುದಿಲ್ಲ, ನಮ್ಮ ಪಂಚೇಂದ್ರಿಯಕ್ಕೆ ನಿಲುಕುವುದಿಲ್ಲ. ಆ ದೇವರ ಮೇಲೆ ವಿಶ್ವಾಸವಿರಿಸಿ. ನಮ್ಮ ಎಲ್ಲ ಕರ್ಮಗಳನ್ನು ಆ ದೇವಚರರು ಬರೆದಿರುತ್ತಾರೆ. ನಾವು ಒಳಿತು ಮಾಡಿದರೆ ಒಳಿತಿನ ಗ್ರಂಥದಲ್ಲಿ, ಕೆಡುಕು ಮಾಡಿದರೆ ಕೆಡುಕುಗಳ ಪುಟದಲ್ಲಿ ಅದನ್ನು ಬರೆದಿಡುತ್ತಾರೆ. ನೆನಪಿಡಿ,
ನಾಳೆ ಪರಲೋಕದಲ್ಲಿ ನಿಮ್ಮ ಮರಣಾನಂತರ ದೇವರನ್ನು ಉತ್ತರ ಕೊಡಲಿ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಆ ಪರಲೋಕ ವಿಶ್ವಾಸ, ಹೆಣ್ಣು ಮಕ್ಕಳನ್ನು ಜೀವಂತವಾಗಿ ಹೂಡುತ್ತಿದ್ದಂತಹ ಸಮುದಾಯ. ಅವರೊಂದಿಗೆ ಪ್ರವಾದಿ ಹೇಳಿದರು, ಇದನ್ನು ಮಗುವುದನ್ನು ಸುಯಿಗತ್ ಇದನ್ನು ಕೊಟ್ಟಿಲ್ಲ. ಆ ಹೆಣ್ಣು ಮಗುವಿನೊಂದಿಗೆ ಕೇಳಲಾಗುವುದು, ಯಾವ ತಪ್ಪಿಗಾಗಿ ನಿನ್ನನ್ನು ಕೊಲ್ಲಲಾಯಿತು ಎಂದು ನಾಳೆ ಪರಲೋಕದಲ್ಲಿ. ಭ್ರೂಣ ಹತ್ಯೆ ಇನ್ನೂ ಕೂಡ ಇದೆ ಜಗತ್ತಿನಾದ್ಯಂತ. ನಮಗೆ ಗಂಡು ಮಕ್ಕಳೇ ಬೇಕೆಂಬುದು ಅದು ಅಜ್ಞಾನ ಕಾಲದ, ಅನಾಗರಿಕ ಕಾಲದ ಒಂದು ಸಂಪ್ರದಾಯವಾಗಿದೆ. ಆದರೆ ಇಂದು ಆಧುನಿಕ ಯುಗದಲ್ಲೂ ಕೂಡ ಹೆಣ್ಣು ಮಕ್ಕಳನ್ನು ಇಷ್ಟಪಡುವುದಿಲ್ಲ. ಹೆಣ್ಣು ಮಕ್ಕಳನ್ನು ತಾಯಿಯ ಗರ್ಭದಲ್ಲೇ ಹಿಸುಕಿ ಹಾಕುವಂತಹ, ಹೊಸಕಿ ಹಾಕುವಂತಹ ಒಂದು ಸಂಪ್ರದಾಯ ನಡೀತಾ ಇದೆ. ಆದರೆ ಆ ಮಗುವಿಗೆ, ಹೆಣ್ಣು ಮಗುವಿಗೆ ಅವಳಿಗೆ ಜನ್ಮ ಕೊಟ್ಟು, ಅವಳಿಗೆ ವಿದ್ಯಾಭ್ಯಾಸ ಕೊಟ್ಟು, ಅವರ ಅಂತಹ 3 ಹೆಣ್ಣು ಮಕ್ಕಳನ್ನು ನೀವು ಅವರಿಗೆ ಮದುವೆ ಮಾಡಿಕೊಟ್ಟು ನೀವು ಕಳುಹಿಸಿದರೆ ನಿಮಗೆ ವರ್ಗವಿದೆ ಎಂಬ ಸುವಾರ್ತೆಯನ್ನು ನೀಡಿ ಆ ಹೆಣ್ಣಿಗೆ ಆಸ್ತಿಯಲ್ಲಿ ಹಕ್ಕನ್ನು ಕೊಡಿಸಿದರು. ಮನುಷ್ಯರಂತೆ ಸಮಾನವಾಗಿ ಕಾಣಲು ಕಲಿಸಿಕೊಟ್ಟರು. ಹಾಗೆಯೇ ಅವರ ವಿಶ್ವಾಸ ಬದಲಾಯಿತು. ಆ ಪ್ರವಾದಿ ಏನು ಹೇಳಿದರೋ ಅದರಂತೆ ಜನರು ಬದುಕಿದಾಗ ಅಲ್ಲಿ ನೆಮ್ಮದಿಯ ವಾತಾವರಣ. ಮಕ್ಕಾದಿಂದ ಜನರು ಓಡಿಸಿದಾಗ, ಮದೀನಾಕ್ಕೆ ವಲಸೆ ಹೋದಾಗ ಅಲ್ಲೇ ಜನರು ಸ್ವಾಗತಿಸಿದರು. ಯಾವ ಕಾರಣಕ್ಕಾಗಿ ಹೇಳಿದರೆ, ಒಂದು ಧರ್ಮ ಇಲ್ಲಿ ಬರುತ್ತಾ ಇದೆ, ಈ ಧರ್ಮ ನಮ್ಮ ಊರಿಗೆ ಬೇಕು, ಇದು ಸರಾಬನ್ನು ವಿರೋಧಿಸುತ್ತದೆ, ಸರಾಬು ಕುಟುಂಬಗಳನ್ನು ಛಿದ್ರಗೊಳಿಸ್ತಾ ಇದೆ, ಇಲ್ಲಿ ಬಡ್ಡಿಯನ್ನು ಕೂಡ ಇದು ನಿಷೇಧಿಸುತ್ತದೆ, ಬಡ್ಡಿ ಅನೇಕ ಜನರ ಆತ್ಮಹತ್ಯೆಗೆ ಕಾರಣವಾಗಿದೆ, ಇಲ್ಲಿ ವ್ಯಭಿಚಾರ ಇರಬಾರದು, ಇಲ್ಲಿ ಜೂಜಾಟ ಇರಬಾರದು, ಇಲ್ಲಿ ಇಂಥ ಒಂದು ಧರ್ಮ ನಮ್ಮ ಊರಲ್ಲಿ ಬೇಕು ಎಂದು ಕೆಲವರು ಆ ಊರಿನಲ್ಲಿ ಸ್ವಾಗತಿಸಿದರು. ಈ ಸಂದೇಶವನ್ನು ಕೇಳಿ ಆ ಮದೀನಾದ ಜನರು, ಎಲ್ಲ ಜನರು, ಯಹೂದಿಗಳು, ಕ್ರೈಸ್ತರು, ಅಲ್ಲಿಯ ಅಗ್ನಿ ಆರಾಧಕರು, ಕುರೈಶಿಗಳು, ಹೀಗೆ ಎಲ್ಲ ಜನರು ಕೂಡ ಈ ಪ್ರವಾದಿಯನ್ನು ಸ್ವಾಗತಿಸಿ ಅದಕ್ಕೆ ಒಂದು ಪ್ರಾಕ್ಟಿಕಲ್ ಆಗಿ ಹೇಗೆ ಧರ್ಮ ಅಂತ ಹೇಳಿದರೆ, ಧರ್ಮ ಅಂತ ಹೇಳಿದರೆ ಸತ್ಯ, ಧರ್ಮ ಅಂತ ಹೇಳಿದರೆ ನ್ಯಾಯ, ಧರ್ಮ ಅಂತ ಹೇಳಿದರೆ ಒಳಿತು, ಧರ್ಮ ಅಂತ ಹೇಳಿದರೆ ಒಳ್ಳೆಯ ಮಾತುಗಳು, ಪರಸ್ಪರ ಸೌಹಾರ್ದದಿಂದ ಬಾಳುವಂತಹ ಸಂದೇಶವಾಗಿದೆ ಎಂದು ತೋರಿಸಿಕೊಡು. ಒಟ್ಟಿನಲ್ಲಿ ಆ ಊರು, ಆ ಪ್ರದೇಶ ಹೇಗಾಯ್ತು ಅಂತ ಹೇಳಿದರೆ, ಯಾರಿಗೂ ಒಬ್ಬನೇ ಒಬ್ಬ ಬೇಡುವವನು ಇರಲಿಲ್ಲ, ಒಬ್ಬನೇ ಒಬ್ಬ ಕಳ್ಳ ಇರಲಿಲ್ಲ, ಒಬ್ಬನೇ ಒಬ್ಬ ರೋಗಿ ಇರಲಿಲ್ಲ. ಇದು ಪ್ರವಾದಿಯವರ ಆ ಮಾತನ್ನು ಅನುಸರಿಸಿ ಬದುಕಿದ ಕಾರಣ. ಎಲ್ಲಿಯವರೆಗೆ ಅಂತ ಹೇಳಿದರೆ, ಒಬ್ಬನೇ ಒಬ್ಬ ಸಾಲಗಾರ ಇರಲಿಲ್ಲ, ಯಾರಿಗೂ ಸಾಲ ಇರದಂತಹ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಪ್ರವಾದಿಯವರು ಝಕಾತ್ನ ಮೂಲಕ ಸಂಗ್ರಹಿಸಿದ ಹಣವನ್ನು ಬಡಬಗ್ಗರಿಗೆ ಹಂಚಿಸಿದರು. ಇಲ್ಲ, ಯಾರಲ್ಲಿ ಹಣ ಇತ್ತೋ ಅವರಿಂದ ಪಡೆದು ಬಡವರಿಗೆ ನೀಡಿ ಕೊಡಿಸಿದರು. ಇದರಿಂದ ಈ ಅಂತರ ಏನಿದೆ, ಶ್ರೀಮಂತ ಮತ್ತು ಬಡವ, ಇದು ಕೂಡ ಇಲ್ಲದಾಯಿತು. ಶ್ರೀಮಂತರೊಂದಿಗೆ ಬಡವರಿಗೆ ಕೂಡ ಪ್ರೀತಿ, ಶ್ರೀಮಂತರಿಗೆ ಬಡವರ ಮೇಲೆ ಕೂಡ ಪ್ರೀತಿ, ಇಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಒಟ್ಟಿನಲ್ಲಿ ಪ್ರವಾದಿ ಮೊಹಮ್ಮದರು ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಿ ಈ ಜಗತ್ತಿಗೆ ತೋರಿಸಿಕೊಂಡರು. ಅವರ ಸಂದೇಶವನ್ನು ತಲುಪಿಸಬೇಕಾದರೂ ಅವರ ಮೇಲೆ ವಿಶ್ವಾಸವಿಟ್ಟಂತಹ ಎಲ್ಲ ಮುಸ್ಲಿಮರ ಬಾಧ್ಯತೆಯಾಗಿದೆ ಎಂದು ಕುರಾನ್ ಹೇಳಿದೆ. ವಆಖರೀನ ಮಿನ್ಹುಂ ಲಮ್ಮಾ ಯಲ್ಹಕು ಬಿಹಿಂ ವಹುವಲ್ ಅಜೀಜುಲ್ ಹಕೀಮ್. ಈ ಸಂದೇಶ ಈ ಜಗತ್ತಿನಲ್ಲಿ ಎಲ್ಲೆಲ್ಲ ಸೂರ್ಯ ಉದಯಿಸಿ ಅಸ್ತಮಿಸುತ್ತದೋ ಆ ಎಲ್ಲ ಪ್ರದೇಶಕ್ಕೆ ತಲುಪಬೇಕಾದ ಸಂದೇಶ ಎಂದು ಕುರಾನ್ ಹೇಳಿದೆ. ಒಂದು ವೇಳೆ ಇದು ಮುಸ್ಲಿಮರು ಮಾಡದಿದ್ದರೆ ದೇವರು ಅದನ್ನು ಮಾಡುತ್ತಾನೆ ಎಂಬ ಎಚ್ಚರಿಕೆಯನ್ನು ಕೂಡ ಕುರಾನ್ ಕೊಟ್ಟಿದ್ದಾರೆ. ಈ ಸಂದೇಶ, ಈ ಕಾರ್ಯಕ್ರಮದ ಉದ್ದೇಶ ಕೂಡ ಅದುವೇ. ಆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀವು ಅರಿಯಿರಿ, ನಿಮ್ಮ ಜೀವನಕ್ಕೆ ಅನೇಕ ಮಾರ್ಗದರ್ಶನಗಳನ್ನು ನೀವು ನೀಡುತ್ತಾರೆ. ಅದು ನಿಮ್ಮ ವ್ಯಾಪಾರದ ವಿಷಯವಾಗಿರಲಿ, ಕುಟುಂಬದ ವಿಷಯವಾಗಿರಲಿ, ರಾಜಕೀಯ ವಿಷಯವಾಗಿರಲಿ, ಆಡಳಿತದ ವಿಷಯವಾಗಿರಲಿ, ಅಥವಾ ಆರ್ಥಿಕ ವಿಷಯವಾಗಿರಲಿ, ಎಲ್ಲ ವಿಷಯಗಳ ಬಗ್ಗೆ ಅವರು ನಮಗೆ ಮಾರ್ಗದರ್ಶನ ನೀಡುವಂತಹ ಒಬ್ಬ ಮಹಾನ್ ವ್ಯಕ್ತಿತ್ವವಾಗಿದ್ದಾರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಅವರ ಬಗ್ಗೆ ನಾವು ತಿಳಿದು ಅವರನ್ನು ಅನುಸರಿಸುವ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಆಗ್ತಾನೆ. ಸರ್ವಶಕ್ತನಾದ ಅಲ್ಲಾಹ್ ಅನುಗ್ರಹಿಸಲಿ. ವಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವ ಸ್ತುತಿಯು ಸರ್ವ ಲೋಕಗಳ ಪ್ರಭುವಾದ ಅಲ್ಲಾಹನಿಗೆ.